ಸೇವೆ ಹಾಗೂ ಸಾಮಾಜಿಕ ಕಾರ್ಯಚಟುವಟಿಕೆಗಳಿಗೆ ಚನ್ನರಾಯಪಟ್ಟಣ ಪ್ರಸನ್ನ ಗಣಪತಿ ಸೇವಾ ಸಮಿತಿ ಹೆಸರುವಾಸಿಯಾಗಿದೆ ಎಂದು ಶಾಸಕ ಸಿಎನ್ ಬಾಲಕೃಷ್ಣ ಬಣ್ಣಿಸಿದರು. ಶ್ರೀ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದಲ್ಲಿ ಸೆಪ್ಟೆಂಬರ್ನಲ್ಲಿ ಆಚರಿಸಲಿರುವ 75ನೇ ವರ್ಷದ ಗಣೇಶೋತ್ಸವದ ಸಲುವಾಗಿ ಪಟ್ಟಣದ ಗಣಪತಿ ಸೇವಾ ಸಮಿತಿಯು ಆಷಾಢ ಏಕಾದಶಿಯ ಶುಭ ದಿನದಂದು ಪಟ್ಟಣದ ಗಣಪತಿ ಪೆಂಡಾಲ್ನಲ್ಲಿ ಗಣೇಶ ಮೂರ್ತಿ ತಯಾರಿಕೆಯ ಮಣ್ಣಿನ ಪೂಜೆಯನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ವಿವಿಧ ಸಂಘ ಸಂಸ್ಥೆಗಳ ಸಮ್ಮುಖದಲ್ಲಿ ಮಣ್ಣಿಗೆ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು. ಪಟ್ಟಣದ ಗಣಪತಿ ಸೇವಾ ಸಮಿತಿಗೆ ರಾಜ್ಯದಲ್ಲೇ ವಿಶೇಷ ಸ್ಥಾನಮಾನವಿದೆ. ಜಾತ್ಯತೀತವಾಗಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಸರ್ವಧರ್ಮಗಳು ಒಂದೇ ಎಂಬ ಭಾವೈಕ್ಯತೆ ಸಾರಲಾಗುತ್ತಿದೆ. 74 ವರ್ಷಗಳು ಸತತವಾಗಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿಕೊಂಡು ಬಂದಿರುವ ಸೇವಾ ಸಮಿತಿಯು 75ನೇ ವರ್ಷದ ಮಹೋತ್ಸವಕ್ಕಾಗಿ ಏಕಾದಶಿ ಶುಭ ದಿನದಂದು ಮಣ್ಣಿನ ಪೂಜೆ ನೆರವೇರಿಸಿದೆ. 50 ದಿನ ಮೂರ್ತಿಯನ್ನ ಇಟ್ಟು ಪೂಜೆ ಪುನಸ್ಕಾರಗಳನ್ನು ಕೈಗೊಂಡು ಪ್ರತಿನಿತ್ಯವೂ ಅನ್ನದಾಸೋಹ ಸೇರಿದಂತೆ ನಾಡು ನುಡಿ, ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಹತ್ತಿರವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ತಾಲೂಕು ಪಂಚಾಯಿತಿ ಸದಸ್ಯನಾದಾಗಿನಿಂದಲೂ ಪ್ರತಿ ವರ್ಷ ನೆರವೇರುವ ಗಣೇಶ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ಕೆ ತನು ಮನ ಧನ ಸಹಕಾರ ನೀಡುತ್ತಿದ್ದು, ಇದು ಈ ಬಾರಿಯೂ ಮುಂದುವರಿಯುತ್ತದೆ. ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪದ ಮೇಲ್ಛಾವಣಿಯ ದುರಸ್ತಿಗೆ ಪುರಸಭೆ ವತಿಯಿಂದ ಆರ್ಥಿಕ ನೆರವು ಒದಗಿಸಿ ಮೇಲ್ಛಾವಣಿ ದುರಸ್ತಿ ಕಾರ್ಯ ಪೂರ್ಣಗೊಂಡಿದೆ ಎಂದ ಅವರು, ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ತೀವ್ರ ಮಳೆಯ ಕೊರತೆ ಉಂಟಾಗಿ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ರೈತರು ಸಂಕಷ್ಟದಲ್ಲಿದ್ದು, ಗಣಪತಿ ಕೃಪೆಯಿಂದ ಉತ್ತಮ ಮಳೆಯಾಗಿ ಉತ್ತಮ ಬೆಳೆಯಾಗಲಿ, ನಾಡು ಸುಭಿಕ್ಷವಾಗಿರಲಿ ಎಂದು ಪ್ರಾರ್ಥಿಸಿದರು. ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷ ಸಿಎನ್ ಅಶೋಕ್ ಮಾತನಾಡಿ, ಕಳೆದ ಸಾಲಿನಲ್ಲಿ ಕೈಗೊಂಡಂತೆ ಈ ಬಾರಿ 48 ದಿನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು. ಪ್ರತಿದಿನ ಅನ್ನದಾನ, ಪೂಜೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಕಾರ್ಯಕ್ರಮವನ್ನು ರೂಪಿಸುವ ಸಂಕಲ್ಪ ಮಾಡಲಾಗಿದೆ. ಈ ಬಾರಿಯ 75ನೇ ವರ್ಷದ ರಜತ ಮಹೋತ್ಸವದ ಹಿನ್ನೆಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ನಡೆಸಲು ಆಲೋಚಿಸಿರುವುದರಿಂದ ಪಟ್ಟಣದ ಸಂಘ ಸಂಸ್ಥೆಗಳು ಸಹಕಾರ ನೀಡಿ ಯಶಸ್ವಿಗೆ ಸಹಕರಿಸಬೇಕೆಂದು ಮನವಿ ಮಾಡಿದರು. ಎಂಎ ಗೋಪಾಲಸ್ವಾಮಿ ಮಾತನಾಡಿ, ಪಟ್ಟಣದ ಗಣಪತಿ ಸೇವಾ ಸಮಿತಿ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಗಣೇಶೋತ್ಸವ ಆಚರಿಸುತ್ತಿದ್ದು, ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ 10 ಲಕ್ಷ ರು ದೇಣಿಗೆ ನೀಡುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬಿಜೆಪಿ ಮುಖಂಡ ಸಿಆರ್ ಚಿದಾನಂದ್ ಮಾತನಾಡಿದರು. ಗುಲಸಿಂದ ಶ್ರೀ ರಾಘವೇಂದ್ರ ಮಠದ ಧರ್ಮದರ್ಶಿ ರಾಧಾಕೃಷ್ಣ, ಸುಲೋಚನಾ ರಾಧಾಕೃಷ್ಣ, ಗಿರೀಶ್, ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಹಡಿನಹಳ್ಳಿ ಲೋಕೇಶ್, ಪುರಸಭಾ ಮಾಜಿ ಅಧ್ಯಕ್ಷರಾದ ಸಿಎನ್ ಮೋಹನ್, ಬನಶಂಕರಿ ರಘು, ಸದಸ್ಯರಾದ ಎಸ್ಎ ಗಣೇಶ್, ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಗೌರವಾಧ್ಯಕ್ಷ ಸಿಕೆ ಕೃಷ್ಣ, ಸದಸ್ಯರಾದ ಮನೋಹರ್, ಸತ್ಯನಾರಾಯಣ್, ನಂಜುಂಡಮೈ, ಮಹದೇವ್, ಮುಖಂಡರಾದ ಪುರಿಬಟ್ಟಿ ಮಂಜಣ್ಣ, ಗಂಗಾಧರ್, ಉಮೇಶ್, ಕಲಾವಿದ ರವೀಂದ್ರ, ಗಣೇಶ ಮೂರ್ತಿ ತಯಾರಕ ಪ್ರಸನ್ನ ಸೇರಿ ಇತರರು ಇದ್ದರು. ಸಮಗ್ರತೆ, ಒಗ್ಗಟ್ಟಿನ ಸಂಕೇತ ಗಣೇಶನ ಚತುರ್ಥಿ. ಇದು ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಬಾಲಗಂಗಾಧರ ತಿಲಕ್ ಅವರ ಒಂದು ನಾಯಕತ್ವದಲ್ಲಿ ಈ ದೇಶದೆಲ್ಲೆಡೆ ಗಣಪತಿಯನ್ನು ಪೂಜಿಸಿ ನಮಿಸಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಶಸ್ಸಿನ ಒಂದು ಸಂಕೇತಕ್ಕೆ ಆಶೀರ್ವಾದ ಮಾಡಲು ವಿಘ್ನ ನಿವಾರಕ ವಿನಾಯಕ ಇರ್ತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಈಗಾಗಲೇ ಎಲ್ಲರೂ ಕೂಡ ಮಾತಾಡಿದರೆ ಹೇಳಿ ಹೋಗಲ್ಲ. ಇವತ್ತು 75ನೇ ವರ್ಷದ ಗಣೇಶನ ಚತುರ್ಥಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ಗಣಪತಿ ನಿರ್ಮಾಣದ ಕಾರ್ಯಕ್ಕೆ ಚಾಲನೆಯನ್ನು ನೀಡಿದ್ದೇವೆ. ಇವತ್ತು ನಮ್ಮ ಚಾಮ ಅಶೋಕ್ ಅವರ ನಾಯಕತ್ವದಲ್ಲಿ ಕಳೆದ 25 ವರ್ಷಗಳಿಂದ ಈ ಒಂದು ಸೇವೆಯನ್ನು ಅವರೆಲ್ಲ ಸಹಪಾಠಿಗಳು ಕೂಡ ಸೇರಿ, ಏಕೆಂದರೆ ನಾಯಕತ್ವ ಎಲ್ಲ ಕೂಡ ಸೇರೋದ್ರಿಂದ ಒಂದು ಬಲ, ಎಲ್ಲರೂ ಕೂಡ ಅನುಮಾನದ ಸಹಕಾರದೊಂದಿಗೆ ಸೇವೆ
ಬೆಳಗಾವಿ ಹೋಬಳಿಯ ಚಿಕ್ಕವನಹಳ್ಳಿ ಗೇಟ್ ಬಳಿ ಇರುವ ಸಾಯಿ ಸದ್ಗುರು ಆಶ್ರಮದಲ್ಲಿ ಪ್ರತಿ ವರ್ಷದಂತೆ ಆಷಾಢ ಮಾಸದಲ್ಲಿ ಆಯೋಜಿಸಲಾಗುವ 11ನೇ ಗುರುಪೂರ್ಣಿಮೆ ಕಾರ್ಯಕ್ರಮವನ್ನು ಜುಲೈ 29ಕ್ಕೆ ಏರ್ಪಡಿಸಲಾಗಿದೆ ಎಂದು ಸಾಯಿ ಸದ್ಗುರು ಆಶ್ರಮದ ಮುಖ್ಯಸ್ಥ ಗುರುಮೂರ್ತಿ ಗುರೂಜಿ ಹೇಳಿದರು. ಪಟ್ಟಣದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಜುಲೈ 29ರ ಬುಧವಾರ ಗುರುಪೂರ್ಣಿಮಾ ಪ್ರಯುಕ್ತ ಬೆಳಗ್ಗೆ 8:30ಕ್ಕೆ ವ್ಯಾಸಪೂಜೆ, 8:45ಕ್ಕೆ ಸದ್ಗುರು ಪೂಜೆ, 9ಕ್ಕೆ ಗಂಗಾ ಪೂಜೆ, ರಿಕ್ಷಾ ವಂದನೆ ಮತ್ತು ಆಶೀರ್ವಚನ, ಕುಂಭಾಭಿಷೇಕ, ಗಣಪತಿ ಹೋಮ, ಶಿರಡಿ ದೇವಾಲಯದ ಮಾದರಿಯಲ್ಲೇ 4 ಆರತಿ ಮತ್ತು ಸಾಯಿಬಾಬಾ ಅವರ ಪಾದಸ್ಪರ್ಶ ಮತ್ತು ಭಜನೆ ಸೇರಿ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಅಂದು ಬೆಳಗ್ಗೆಯಿಂದ ಸಂಜೆಯವರೆಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ದರ್ಶನಕ್ಕೆ ಆಗಮಿಸುವ ಭಕ್ತಾದಿಗಳಿಗೆ ಮಧ್ಯಾಹ್ನ ಪ್ರಸಾದದ ವಿನಿಯೋಗದ ವ್ಯವಸ್ಥೆ ಇದೆ ಎಂದ ಅವರು, ಆಶ್ರಮದಲ್ಲಿ ಕಲ್ಯಾಣ ಮಂಟಪ ನಿರ್ಮಾಣ ಹಂತದಲ್ಲಿದ್ದು, ಸಾಯಿ ಆಶ್ರಮದ ನೆರವಿನ ಜನತೆಗೆ ಸರ್ಕಾರೇತರ ಸಂಸ್ಥೆಗಳು ಮತ್ತು ದಾನಿಗಳ ಸಹಕಾರ ಪಡೆಯಲಾಗುವುದು ಎಂದು ತಿಳಿಸಿದರು. ಚಿತ್ರದುರ್ಗದಲ್ಲಿ ನಿರ್ಮಾಣ ಮಾಡಲಾಗುತ್ತಿರುವ ಸದ್ಗುರು ಸಾಯಿ ಮಂದಿರದ ಕಾಮಗಾರಿ ಕೊನೆ ಹಂತದಲ್ಲಿದ್ದು, ಶೀಘ್ರ ಲೋಕಾರ್ಪಣೆಗೊಳಿಸಲಾಗುವುದು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ ಕಾರ್ಯ ನೆರವೇರಿಸುವರು ಎಂದು ಇದೇ ಸಂದರ್ಭದಲ್ಲಿ ಹೇಳಿದರು. ಮತ್ತು ಇರುಸೇವೆ ಸಾಯಿ ಭಕ್ತರೆ ಮತ್ತು ಎಲ್ಲ ಸಜ್ಜನಿಕ ಭಕ್ತರೆ ಪ್ರತಿ ವರ್ಷ ಗುರುಪೂರ್ಣಿಮೆ ರೀತಿಯಲ್ಲಿ ಈ ವರ್ಷವೂ ಸಹಿತ ಶ್ರೀ ಸಾಯಿ ಸದ್ಗುರು ಸಿದ್ಧಾಶ್ರಮ ಹೈವೇಯಲ್ಲಿರುವ ಸಾಯಿಬಾಬಾ ಮಂದಿರದಲ್ಲಿ ವಿಶೇಷವಾಗಿ 29ನೇ ತಾರೀಕು ಬುಧವಾರ ಬಹಳ ವಿಜೃಂಭಣೆಯಿಂದ ಬೆಳಗ್ಗೆ ಅಭಿಷೇಕ ಸಮೇತವಾಗಿ, ಮಹಾಮಂಗಳಾರತಿ ಸಮೇತವಾಗಿ, ಎಲ್ಲ ಆರತಿಗಳ ಸಮೇತವಾಗಿ ಪೂಜಾ ಕಾರ್ಯಕ್ರಮ ಪ್ರಾರಂಭವಾಗಿ ಪ್ರತಿಯೊಬ್ಬರಿಗೂ ಸಹಿತ ಬಾಬಾರವರ ಪಾದಸ್ಪರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸಾಯಿ ಸಂಸ್ಥಾನ್ ಟ್ರಸ್ಟ್ ವತಿಯಿಂದ ಆ ದಿನ ಮಧ್ಯಾಹ್ನ 12 ಗಂಟೆಗೆ ಮಹಾ ಅನ್ನದಾನ, ಸುಮಾರು 6,000 to 7,000 ಜನ ಭಕ್ತರು ಮಂದಿರಕ್ಕೆ ಬಾಬಾವರ ದರ್ಶನ ಮತ್ತು ಭೇಟಿ ಕೊಡಲಿದ್ದು, ಈ ಶುಭ ಸಮಾಚಾರ ಮತ್ತು ಗುರುಪೂರ್ಣಿಮೆಯ ಅಂಗವಾಗಿ ಎಲ್ಲರಿಗೂ ಸಹಿತ ಶುಭಾಶಯ ಕೋರುತ್ತಾ, ಸ್ವಾಗತವನ್ನು ಕೋರುತ್ತಾ, ಈ ಸಂದರ್ಭದಲ್ಲಿ ಎಲ್ಲರಿಗೂ ಸಹಿತ ಕುಟುಂಬ ಸಮೇತವಾಗಿ ಬರಬೇಕಾಗಿ ವಿನಂತಿಸ್ತೇವೆ ಮತ್ತು ಬಾಬಾ ಅವರ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿಸ್ತೇವೆ. ಜೈ ಸಾಯಿ. ಆ ದಿನ ಭಜನಾ ಕಾರ್ಯಕ್ರಮ ಇರುತ್ತೆ ಮತ್ತು ಅನ್ನದಾನ ಸೇವೆ ಇರುತ್ತೆ, ಅಭಿಷೇಕ ಇರುತ್ತೆ, 4 ಶಿರಡಿಯಲ್ಲಿ ಹೇಗೆ ನಡೆಯುತ್ತೋ ಆ ರೀತಿ ಆರತಿ ಇರುತ್ತೆ, ಕೆಲವು ತಂಡಗಳಿಂದ ಭಜನಾ ಕಾರ್ಯಕ್ರಮ ಇವೆಲ್ಲ ಇರುತ್ತೆ. ನೀಟ್ ಅಕ್ರಮ ಖಂಡಿಸಿ ಹೊಸದಿಲ್ಲಿಯಲ್ಲಿ ನಡೆಯುತ್ತಿರುವ ವಿದ್ಯಾರ್ಥಿಗಳು, ಸಾಮಾಜಿಕ ಹೋರಾಟಗಾರರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಪಟ್ಟಣದಲ್ಲಿ ವಿವಿಧ ರೈತಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಸಾಮಾಜಿಕ ಸಂಘಟನೆಗಳು ಹಾಗೂ ವಿದ್ಯಾರ್ಥಿಗಳು ಕೇಂದ್ರ ಸರ್ಕಾರದ ವಿರುದ್ಧ ಶುಕ್ರವಾರ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗ ಜಮಾಯಿಸಿದ ಸಿಐಟಿಯು, ಕೆಪಿಆರ್ಎಸ್, ಕರ್ನಾಟಕ ಪ್ರಾಂತ ರೈತ ಸಂಘ, ತೆಂಗು ಬೆಳೆಗಾರರ ಹೋರಾಟ ಸಮಿತಿ, ರೈತ ಸಂಘ, ಬೀದಿ ಬದಿ ವ್ಯಾಪಾರಿಗಳ ಸಂಘ, ದಲಿತ ಸಂಘರ್ಷ ಸಮಿತಿ, ಭೀಮ್ ಆರ್ಮಿ, ವಿದ್ಯಾರ್ಥಿಗಳ ಸಂಘ ಸೇರಿ ದಲಿತ ಜನಪರ ಚಳುವಳಿಗಳ ಒಕ್ಕೂಟದ ಪದಾಧಿಕಾರಿಗಳು ಒಗ್ಗೂಡಿ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಹತ್ತಿಕ್ಕಲು ಕೇಂದ್ರ ಸರ್ಕಾರ ಮುಂದಾಗಿರುವುದು ಖಂಡನೀಯ. ವಿದ್ಯಾರ್ಥಿಗಳ ಮೇಲೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡಿ ಹೋರಾಟವನ್ನು ಹತ್ತಿಕ್ಕಲು ಪ್ರಯತ್ನಿಸಲಾಗುತ್ತಿದೆ. ಕೂಡಲೇ ಕೇಂದ್ರ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ಸಾಗಿದ್ರು. ನವೋದಯ ವೃತ್ತ, ಸಾರ್ವಜನಿಕ ಆಸ್ಪತ್ರೆ ಬಳಿ ಎಚ್.ಸಿ. ಶ್ರೀಕಂಠಯ್ಯ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದ್ರು. ನಂತರ ತಾಲೂಕು ಕಚೇರಿಗೆ ಆಗಮಿಸಿದ ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಧಿಕ್ಕಾರ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಸಾವಿಗೆ ನ್ಯಾಯ ಸಿಗಬೇಕು. ಅದಕ್ಕಾಗಿ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಪ್ರಧಾನಿ ಮೋದಿ ದೇಶದ ಜನತೆಗೆ ಕ್ಷಮೆ ಕೇಳಬೇಕು. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಸಿಐಟಿಯು ಮುಖಂಡ ಎಚ್.ಎಸ್. ಮಂಜುನಾಥ್ ಮಾತನಾಡಿ,
ಕೇಂದ್ರ ಸರ್ಕಾರ ವ್ಯವಸ್ಥಿತವಾಗಿ ನೀಟ್ ಪರೀಕ್ಷೆ ನಡೆಸುವಲ್ಲಿ ವಿಫಲವಾಗಿದೆ. ಇದರಿಂದ ಹಲವು ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿರುವ ಕೇಂದ್ರ ಸರ್ಕಾರ ತನ್ನ ಹಠಮಾರಿ ಧೋರಣೆಯನ್ನ ಕೈಬಿಟ್ಟಿಲ್ಲ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಿಲ್ಲ. ದೇಶದ ಯುವಜನರ ಭವಿಷ್ಯದ ಕನಸುಗಳನ್ನು ಚಿವುಟುವ ಕಾರ್ಯವನ್ನು ಬಿಜೆಪಿ ನೇತೃತ್ವದ ಸರ್ಕಾರ ಮಾಡಿದೆ. ಇದನ್ನ ಗಮನಿಸುತ್ತಿರುವ ಜನರು ಮುಂಬರುವ ದಿನಗಳಲ್ಲಿ ಬಿಜೆಪಿಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಪ್ರಾಂತ್ಯ ರೈತ ಸಂಘದ ವಳಗೇರಹಳ್ಳಿ ರಾಮಚಂದ್ರ, ವಾಸು ಕಲ್ಕೆರೆ, ತೇಜಸ್ ಗೌಡ, ಸುಜಾತ ಕುಮಾರಸ್ವಾಮಿ, ರೈತ ಸಂಘದ ರವಿ ಗೌಡಯ್ಯ, ರಾಮಚಂದ್ರ, ಹರೀಶ್ ಮಳ್ಳೇನಹಳ್ಳಿ, ಶಂಕರಣ್ಣ ಬರಗೂರು, ಹಿರಿಸಾವೆ ರಘು, ದಲಿತ ಸಂಘರ್ಷ ಸಮಿತಿಯ ದಂಡೋರ ಮಂಜುನಾಥ್, ಸತೀಶ್, ಭೀಮ್ ಆರ್ಮಿ ತಾಲೂಕು ಅಧ್ಯಕ್ಷ ಮಂಜುನಾಥ್ ಸೇರಿದಂತೆ ವಿವಿಧ ಸಂಘಟನೆಯ ಮುಖಂಡರುಗಳು, ವಿದ್ಯಾರ್ಥಿಗಳು ಭಾಗವಹಿಸಿದರು. ವಿದ್ಯಾರ್ಥಿಗಳು ದೇಶದಾದ್ಯಂತ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಂಧುಗಳೇ, ಇದಕ್ಕೆ ಮೂಲ ಕಾರಣ ನರೇಂದ್ರ ಮೋದಿ ಅಂತ ಅವಿದ್ಯಾವಂತ ಶತಮೂರ್ಖ ಪ್ರಧಾನಿ ಅಂತೇಳಿ ನಾನು ಭಾವಿಸ್ತೇನೆ. ಅಲ್ಲದೆ 2002ನೇ ಇಸ್ವಿಯಲ್ಲಿ ಗೋಧ್ರಾ ಹತ್ಯಾಕಾಂಡದಲ್ಲಿ ನೂರಾರು ಜನ ಸಾವಿಗೆ ಕಾರಣವಾದಂತಹ ನಮ್ಮ ದೇಶದ ಈ ಪ್ರಸ್ತುತ ಏನು ಗೃಹ ಸಚಿವ ಇದ್ದಾನೆ ಗೂಂಡ, ಅವನು ಹಾಗೂ ಇನ್ನೊಬ್ಬ ಶತಮೂರ್ಖ ಧರ್ಮೇಂದ್ರ ಪ್ರಧಾನ್ ಎಂಬತಕ್ಕಂಥವನು ನಮ್ಮ ಶಿಕ್ಷಣ ಮಂತ್ರಿ ಆಗಿರೋದು ನಮ್ಮೆಲ್ಲರೂ ದುರ್ದೈವವೇ ಸರಿ ಅಂತೇಳಿ ನಾನು ಭಾವಿಸ್ತೇನೆ. ಬಂಧುಗಳೇ, ಇವತ್ತು ವಿದ್ಯಾರ್ಥಿಗಳ ಬಾಳಿನಲ್ಲಿ ಚೆಲ್ಲಾಟ ಹಾಡ್ತಾ ಈ ಮನುವಾದಿ ಸರ್ಕಾರಗಳು ಏನು ಮಕ್ಕಳ ಭವಿಷ್ಯದಲ್ಲಿ ರೈತರು ಬಡವರು ಕೂಲಿ ಕಾರ್ಮಿಕರ ಮಕ್ಕಳ ಭವಿಷ್ಯದಲ್ಲಿ ಏನು ಚೆಲ್ಲಾಟ ಆಡ್ತಾ ಇದ್ದಾರೆ. ನೀಟ್ ಎಂಬತಕ್ಕಂಥದ್ದೇ ಒಂದು ಸ್ಕ್ಯಾಮು. ನೀಟ್ ಕೋಚಿಂಗ್ ಸೆಂಟರ್ಸ್ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ದುಡ್ಡನ್ನ ವಸೂಲಿ ಮಾಡ್ತಾ ನೀಟ್ ಸ್ಕ್ಯಾಮ್ ಅನ್ನ ಮಾಡ್ತಾ ಅವರಿಗೆ ಬೇಕಾದಂತವ್ರಿಗೆ ಯಾರು ಉಳ್ಳವರಿದ್ದಾರೆ 10 ಲಕ್ಷ 5 ಲಕ್ಷ ದುಡ್ಡನ್ನ ಕೊಟ್ಟು ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರ್ತಕ್ಕಂಥದ್ದು ಜಗಜ್ಜಾಹಿರ ಆಗೋಗಿದೆ. ಆದ್ರೂ ಕೂಡ ಸನ್ಮಾನ್ಯ ನರೇಂದ್ರ ಮೋದಿ ಅವರು ತಿಂಗಳಾನುಗಟ್ಟಲೆ ಮಾತನಾಡದೆ ನಿನ್ನೆ ರಾತ್ರಿ ಟೆಲಿಗ್ರಾಮ್ ಅನ್ನ ಯೂಸ್ ಮಾಡ್ತಾ ಎಲ್ಲೋ ಒಂದು ಕತ್ಲೆ ಕೂಡ ಕೂತ್ಕೊಂಡು ಮಾತಾಡ್ತಾನೆ ಮನುಷ್ಯ. ಆ ಮನುಷ್ಯನಿಗೆ ನಮ್ಮ ದೇಶವನ್ನು ಆಳ್ತಕ್ಕಂಥ ಯೋಗ್ಯತೆ ಇಲ್ಲ. ಈ ಏನು ನಮ್ಮ ವಿಶ್ವದ ಹಿರಿಯಣ್ಣ ಅಂತ ಅಮೆರಿಕ ದೇಶವನ್ನು ಕರಿತೀವಿ, ಡೊನಾಲ್ಡ್ ಟ್ರಂಪ್ ನ ಬೂಟ್ ನೆಕ್ಕೊಂಡು ಅವ್ನು ಹೇಳಿದ್ದನ್ನ ಕೇಳಿಸ್ಕೊಂಡು ಅವನ ಮುಂದೆ ನಾಯಿ ಬಾಳ ಮಾಡಿಕೊಂಡು ಇವನು ನಮ್ಮ ದೇಶದ ಗೌರವನ್ನ ಹಾಳು ಮಾಡಾಕಿದ್ದಾನೆ. ಇವನು ಯಾವ ಸೀಮೆ ವಿಶ್ವಗುರುನು ಅಲ್ಲ. ಇವತ್ತು 8 ಲಕ್ಷ ಜನ ಸ್ವಯಂ ಪ್ರೇರಿತವಾಗಿ ಇಡೀ ಪಾರ್ಲಿಮೆಂಟ್ ನ ಮುಖ್ಯ ಆಗಿದ್ದಾರೆ. ನರೇಂದ್ರ ಮೋದಿ ಹೋಗಿ ಔತ್ಕೊಂಡವ್ರೆ ಒಳಗೆ ಬರ್ತಾ ಇಲ್ಲ, ಸಂಸತ್ ಒಳಗೆ ಬರ್ತಾ ಇಲ್ಲ. ಕಾರಣ ಭಯ, ಅತಿಭಯ ಚೆನ್ನಾಗಿದೆ. ಇವತ್ತು ಪೊಲೀಸ್ ಇಲಾಖೆಯವರು ಇಟ್ಕೊಂಡವ್ರು ಪಾಪ ಕೆಲವು ಪೊಲೀಸ್ ಅಧಿಕಾರಿಗಳು ಹೇಳ್ತಾರೆ, ನಮಗೂ ಮಕ್ಕಳವೇ, ನಮ್ಮ ಮಕ್ಕಳ ಪರಿಸ್ಥಿತಿ ಹಿಂಗಾಗಿದೆ, ಏನ್ ಮಾಡ್ಬೇಕು, ನಾವು ಕೆಲಸ ಮಾಡ್ಬೇಕು, ನಮ್ಗೆ ಒತ್ತಡ ಮಾಡ್ತಾರೆ ಅಂತ ಹೇಳಿ ಈ ನಿರಂತರ ಧರಣಿ ನಿರಂತರ ಸ್ಟ್ರೈಕ್ ಮಾಡ್ತಕ್ಕಂಥ ವ್ಯಕ್ತಿಗಳನ್ನ ಅವರೇ ಬಿಡ್ತಾರೆ ಹೋಗಿ ಮಾಡಿ ಅವರು ನಮ್ಮನ್ನ ಉತ್ತೇಜನ ಮಾಡ್ತಾರೆ. ಯಾಕೆಂದ್ರೆ ಅವರ ಪರಿಸ್ಥಿತಿ ಏನಾಗಿದೆ ಹೇಳಕ್ಕಾಗಿಲ್ಲ. ಅವ್ರ ಮಕ್ಕಳು ಹೋಗಿರ್ತಾರೆ. ಹಾಗಾಗಿ ಯಾವುದೇ ಜಾತಿ ಧರ್ಮ ಅಥವಾ ಬೇರೆ ವಿಚಾರ ಅಲ್ಲ. ಇದು ಭಾರತ ದೇಶದ ಭವಿಷ್ಯ, ಮುಂದೆ ಮಕ್ಕಳ ಭವಿಷ್ಯ. ಇವರು ಗುಲಾಮಗಿರಿಗೆ ತಳ್ಳುತ್ತಾ ಇರ್ತಕ್ಕಂಥದ್ದು, ದೇಶವನ್ನು ಹಂತವಾಗಿ ಮಾಡ್ತಾ ಇರ್ತಕ್ಕಂಥ ಈ ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಅವನಿಗೆ ಜೀವ ಭಯ ಬಂದು ಇಸ್ರೇಲ್ ದೇಶಕ್ಕೆ ಓಡೋಗೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು 2 ದಿನದಲ್ಲೂ ಓಡೋಗ್ಬೋದು. ಯಾಕೆಂತಂದ್ರೆ ಇವತ್ತು ವ್ಯವಸ್ಥೆ ಆ ಮಟ್ಟಿಗೆ ಏನು ಸ್ಟ್ರೈಕ್ ಮಾಡ್ತಿರ್ತಕ್ಕಂಥ ಜನ ಯಾರ ಮಾತು ಕೇಳ್ತಾರೆ.